ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮಪ್ಪ ತಿಂಡಿ ಮಾಡೋಕ್ಕೆ ನಮ್ಮಮ್ಮಂಗೆ ಹೆಲ್ಪ್ ಮಾಡ್ತಾಯಿದ್ರು. ಏನು ತಿಂಡಿ ಮಾಡ್ತಾ ಇದ್ದೀರಾ ಅಂದಿದ್ದಕ್ಕೆ ಮಸಾಲೆ ಉಪ್ಪಿಟ್ಟು ಅಂತ ಹೇಳಿದ್ರು. ಮಸಾಲೆ ಉಪ್ಪಿಟ್ಟು ಮಾಡೋದಕ್ಕೆ ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾರೆಟ್, ಬೀನ್ಸ್, ಬಟಾಣಿ ಎಲ್ಲನೂ ಹಾಕಿ ಸ್ವಲ್ಪ ಅರಿಶಿನದ ಪುಡಿ, ಗರಂ ಮಸಾಲ, ಒಂದು ಟೊಮೆಟೊ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಮಾಡ್ತಾಯಿದ್ರು. ನಾನು ಹೋಗಿ ಮಧ್ಯದಲ್ಲಿ ನಮ್ಮ ಅಪ್ಪನಿಗೆ ತಮಾಷೆ ಮಾಡ್ತಾಯಿದ್ದೆ, ಹೇಗಿದೆ ಅಡುಗೆ ಅಂತ ಎಲ್ಲ ಕೇಳ್ಕೊಂಡು. ನಮ್ಮಪ್ಪ ನನ್ನ ಜೊತೆ ಫುಲ್ ಫ್ರೆಂಡ್ಲಿ ಆಗಿರ್ತಾರೆ. ಹಾಗೆ ಇದಕ್ಕೊಂದು ಲೋಟ ನೀರು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪಾಗಿ ಕುದಿಯೋಕ್ಕೆ ಬಿಡಬೇಕು. ಅದು ಕುದಿಯೋಷ್ಟರಲ್ಲಿ ಒಂದು ಬಾಣಲಿಲಿ ಬನ್ಸಿ ರವೆನ ತುಪ್ಪದಲ್ಲಿ ಹುರ್ಕೋಬೇಕು. ಹುರಿದಿರೋ ರವೆನ ಬಾಣಲಿ ಒಳಗೆ ಸ್ವಲ್ಪ ಸ್ವಲ್ಪ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಮುಚ್ಚಿಟ್ರೆ ಬಿಸಿ ಬಿಸಿಯಾದ ಟೇಸ್ಟಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಅದೇ ಟೈಮಲ್ಲಿ ನಮ್ಮ ಅಣ್ಣಂದಿರಿಬ್ರು ಜಿಮ್ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇದ್ರು. ಅವ್ರಿಗೆ ಒಂದು ಸ್ವಲ್ಪ ಕಾಟ ಕೊಟ್ಟು ಉಪ್ಪಿಟ್ಟು ತಿನ್ನಕ್ಕೆ ಬಂದೆ. ಬಿಸಿ ಬಿಸಿ ಉಪ್ಪಿಟ್ಟಿಗೆ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಎಲ್ಲ ತಿಂಡಿ ತಿನ್ಕೊಂಡು ಕಾರ್ ವಾಶ್ ಮಾಡೋಕೆ ಹೋದ್ವಿ. ಕಾರಂತೂ ತುಂಬ ಗಲೀಜಾಗಿತ್ತು. ನಮ್ಮ ಅಪ್ಪ ಎಲ್ಲಾನು ನೀಟಾಗಿ ವಾಶ್ ಮಾಡಿ ಕೆಲ್ಸಕ್ಕೆ ರೆಡಿ ಆಗೋಕೆ ಹೋದ್ರು. ತುಂಬ ಬಿಸಿಲಿತ್ತಂತ ಟಾರ್ಪಲ್ ಹಾಕಿ ನಮ್ಮ ಪಪ್ಪ ಬಾಯ್ ಅಂತ ಹೇಳಿ ಕೆಲ್ಸಕ್ಕೆ ಹೋದ್ರು. ಹಾಗೆ ಸಂಜೆ ನೋಡಿದ್ರೆ ನಮ್ಮಣ್ಣ ಎಲ್ಲ ಕ್ಲೀನ್ ಮಾಡ್ತಾ ಇದ್ದ. ಅವ್ನಿಗೊಂದು ಸ್ವಲ್ಪ ಕಾಲು ಹೇಳ್ಕೊಂಡು ತಮಾಷೆ ಮಾಡ್ತಿದ್ದೆ. ಅದೇ ಟೈಮಿಗೆ ರಾಮು ಬಂದಿತ್ತು. ಈ ನಾಯಿ ಕಂಡ್ರೆ ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಸೆಂಟಿಮೆಂಟ್ ಇದೆ. ಅದಕ್ಕೆ ಏನಾದ್ರು ಬೈದ್ರೆ ಈ ಥರ ಮುಖ ಮುಚ್ಕೋತಾ ಇರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಬಾಯ್.